ಎಲ್ಲರಿಗೂ ನಮಸ್ಕಾರ. ನಾನು ಬಾಬುರಾಯಣ್ಣ ಧನ್ನೂರ್ ಅಂಥೇಳಿ ಇಂಗ್ಲೀಷ್ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾದಾಮಿ. ಸೊ ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥ ವಿಷಯ ಗೂಗಲ್ ಮೀಟ್ ಆ್ಯಪನ್ನು ಯಾವ ಥರ ಯೂಸ್ ಮಾಡೋದು. ಈಗ ಆನ್ಲೈನ್ ಕ್ಲಾಸ್ಗಳನ್ನು ನಾವು ಗೂಗಲ್ ಮೀಟಲ್ಲಿ ಮಾಡೋದಂತ ತೀರ್ಮಾನ ತೊಗೊಂಡಿದ್ದೇವೆ. ಸೊ ಹಾಗಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಅದನ್ನು ಹೆಂಗೆ ಯೂಸ್ ಮಾಡೋದಂತ ಗೊತ್ತಿರೋದಿಲ್ಲ. ಅದಕ್ಕಾಗಿ ನಾನು ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಎರಡು ಆಪ್ಷನ್ ಇರುತ್ತೆ. ಒಂದು ಏನಪ್ಪ ಅಂತ, ನಿಮ್ಮಲ್ಲಿ ಆಲ್ರೆಡಿ ಜಿಮೇಲ್ ಅಂತ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪಲ್ಲಿ ಹೋದ್ರಪ್ಪ ಅಂತಂದರೆ ನಿಮಗೆ ಅಲ್ಲೇ ಏನಾರು ಅಪ್ಡೇಟೆಡ್ ಆ್ಯಪ್ ಇತ್ತಂದರೆ ಅಲ್ಲೇ ಮೀಟ್ ಆಪ್ಷನ್ ಅಂತ ಈ ಥರ ಬರುತ್ತೆ. ಸೊ ಮೀಟನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಇನ್ನೊಂದು ಆಪ್ಷನ್ ಏನಪ್ಪ ಅಂತಂದರೆ, ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ನೀವೇನಾದ್ರು ಮೀಟ್ ಅಂತ ಹೊಡೆದ್ರಿ ಅಂತಂದರೆ ನೀವು ಅಲ್ಲಿ ಏನು ಮಾಡ್ಬೋದು, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಗೂಗಲ್ ಮೀಟ್ ಅಂತ ಸಪ್ರೇಟ್ ಒಂದು ಆ್ಯಪ್ ಸಿಗುತ್ತೆ. ಸೊ ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಈ ಥರ ಇನ್ಸ್ಟಾಲ್ ಅಂತ ಕೊಟ್ರಿ ಅಂತಂದರೆ ಇನ್ಸ್ಟಾಲ್ ಆಗುತ್ತೆ. ಸೊ ಇದು ಪ್ಲೇಸ್ಟೋರ್ನಲ್ಲಿರ್ತಕ್ಕಂತಹ ಒಂದು ಫ್ರೀ ಆ್ಯಪ್ ಆಗಿರುತ್ತೆ. ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಸೊ ಇನ್ಸ್ಟಾಲ್ ಮಾಡಿಕೊಂಡ ನಂತರ ಇನ್ಸ್ಟಾಲ್ ಆಗ್ತಾಯಿದೆ. ನೀವೆಲ್ಲರೂ ಒಂದು ಗೂಗಲ್ ಅಕೌಂಟನ್ನು ಹೊಂದಿರೋದು, ಅಂದರೆ ಜಿಮೇಲ್ ಐಡಿಯನ್ನು ಹೊಂದಿರೋದು ಬಹಳ ಅಗತ್ಯ ಈ ಗೂಗಲ್ ಮೀಟ್ ಆ್ಯಪನ್ನು ಯೂಸ್ ಮಾಡಬೇಕು ಅಂತಂದರೆ. ಸೊ ಈಗ ಗೂಗಲ್ ಮೀಟ್ ಡೌನ್ಲೋಡ್ ಆಗಿದೆ, ಇನ್ಸ್ಟಾಲ್ ಕೂಡ ಆಗಿದೆ. ಈಗ ನಾನು ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಿಮ್ಗೆ ಯಾವ ಅಕೌಂಟ್ ಯೂಸ್ ಮಾಡ್ಬೇಕಂತ ಕೇಳ್ತದೆ. ನೀವು ಗೂಗಲ್ ಅಕೌಂಟ್ ಅಥವಾ ಜಿಮೇಲ್ ಐ ಡಿ ಅಂತ ಏನು ಹೇಳ್ತಿರಲ್ಲ, ಸೊ ನಿಮ್ಗೆ ಯಾವ ಒಂದು ಇಮೇಲ್ ಐ ಡಿಯನ್ನು ಬಳಸ್ತಾ ಇದ್ರೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಈ ಇಮೇಲ್ ಐ ಡಿ ಅಲ್ಲಿ ನೀವು ಯಾವ ಮೀಟಿಂಗನ್ನು ಅಟೆಂಡ್ ಮಾಡ್ತಿರ್ತೀರೋ ಅಲ್ಲಿ ಶೋ ಆಗುತ್ತೆ. ಹಾಗಾಗಿ ನಾನೊಂದು ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಮೀಟ್ ಅಂತ ಬರುತ್ತೆ. ಕಂಟಿನ್ಯೂ ಅಂತ ಹೇಳಬೇಕು. ಇಲ್ಲಿ ಅಲೋ ಅಂತ ಕೊಡಬೇಕು, ಇದಕ್ಕೂ ಅಲೋ ಅಂತ ಕೊಡಬೇಕು. ಸರಿ, ಹಾಗಾದರೆ ಜಾಯಿನ್ ವಿತ್ ಎ ಕೋಡ್. ನ್ಯೂ ಮೀಟಿಂಗ್ ಅಂತ ನೀವೇ ಮೀಟಿಂಗ್ ಸ್ಟಾರ್ಟ್ ಮಾಡೋದಿದ್ರೆ ನ್ಯೂ ಮೀಟಿಂಗ್ ಅನ್ಬೇಕು. ಜಾಯಿನ್ ವಿತ್ ಎ ಕೋಡ್ ಅಂತಂದರೆ ಯಾರಾದರೂ ನಿಮ್ಗೆ ಕೋಡ್ ಕಳಿಸಿದ್ರೆ ಆ ಕೋಡ್ ಮೂಲಕ ನೀವು ಜಾಯಿನ್ ಆಗ್ಬೋದು. ಇದು ಏನಪ್ಪ ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳೋಂಥ ಪ್ರಕ್ರಿಯೆ. ನಾವೇನು ಮಾಡ್ತೀವಿ ಪ್ರತಿದಿನ ಅಂತಂದರೆ, ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಆ ಒಂದು ಕೋಡನ್ನು ಕಳಿಸ್ತೀವಿ, ಒಂದು ಲಿಂಕನ್ನು ಕಳಿಸ್ತೀವಿ. ಉದಾಹರಣೆಗೆ ಈಗ ಸರ್ ನನಗೊಂದು ಲಿಂಕ್ ಕಳಿಸ್ತಾರೆ ಇಲ್ಲಿ ವಾಟ್ಸಪ್ಪಲ್ಲಿ. ಆ ಲಿಂಕ್ ಮೇಲೆ ನಾನು ಜಸ್ಟ್ ಕ್ಲಿಕ್ ಮಾಡಿಬಿಟ್ರೆ ಏನಾಗುತ್ತೆ, ಅದು ಓಪನ್ ಆಗುತ್ತೆ. ಈಗ ಸರ್ ನನಗೊಂದು ಲಿಂಕನ್ನು ಕಳಿಸಿದ್ದಾರೆ. ಜಸ್ಟ್ ಈ ಒಂದು ಲಿಂಕ್ ಇಲ್ಲೇನು ನೀಲಿ ಕಲರ್ದು ಇದೆಯಲ್ಲ, ಸೊ ಅದ್ರ ಮೇಲೆ ಒಂದು ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು. ಅದು ನಿಮ್ಗೆ ಇಮೇಲ್ ಐ ಡಿ ಯಾವುದು ಅಂತ ಕೇಳುತ್ತೆ. ನೀವು ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡಿಬಿಟ್ರೆ ಏನಾಗುತ್ತೆ, ಓಪನ್ ಆಗುತ್ತೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಸ್ಟಾರ್ಟಿಂಗು ಒಂದು ಆಪ್ಷನ್ ಕೇಳುತ್ತೆ ನಿಮ್ಗೆ. ಏನಪ್ಪ ಅಂತಂದರೆ ವಿಡಿಯೋ ಆನ್ ಇರಬೇಕು ಬೇಡೋ, ಆಡಿಯೋ ಆನ್ ಇರಬೇಕು ಅಂತ. ಈಗ ನಾನು ಏನಾದರೂ ಒಂದು ವೇಳೆ ವಿಡಿಯೋ ಅನ್ನೋದು ತೋರಿಸೋದು ಬೇಡ, ಜಸ್ಟ್ ಆಡಿಯೋ ಅಷ್ಟೇ ನಾನು ಮಾತಾಡೋದು ಕೇಳಿಸ್ಲಿ ಅವರಿಗೆ ಅಂತಂದರೆ ಆ ಥರ ಮಾಡ್ಬೋದು. ಇದನ್ನು ಹಿಂಗಿಟ್ರೆ ಆಫ್ ಆಗಿಬಿಡುತ್ತೆ ವಿಡಿಯೋ. ನೀವೇನು ಪ್ರೊಫೈಲ್ ಪಿಕ್ಚರ್ ಇಟ್ಟಿರ್ತೀರಿ ನಿಮ್ಮ ಜಿಮೇಲ್ದು ಅದು ಬರುತ್ತೆ. ಆಮೇಲೆ ಆಡಿಯೋ ಕೂಡ ಆಫ್ ನೀವು ಮಾಡ್ಕೋಬೋದು. ಇಲ್ಲಪ್ಪ ನಾನು ಆಡಿಯೋ ಅಷ್ಟೇ ಆಫ್ ಮಾಡ್ತೀನಿ, ವಿಡಿಯೋ ನೋಡಲಿ ಸರ್ ನಾನು ಪ್ರೆಸೆಂಟ್ ಇದ್ದೀನಿ ಅಂತ ತೋರಿಸೋದಕ್ಕೆ ಆ ಥರನೂ ಮಾಡ್ಬೋದು. ಓಕೆ. ಸೊ ಈಗ ನೀವು ಏನು ಮಾಡೋದಪ್ಪ, ನಾನು ಏನು ಮಾಡಿದ್ದೀನಿ, ಈಗ ಆಡಿಯೋ ವಿಡಿಯೋ ಎರಡೂ ಆನ್ ಇಟ್ಟಿದ್ದೀನಿ. ಸೊ ಇದು ಆನ್ ಆಫ್ ಬಟನ್. ಸೊ ನೀವು ಆನ್ ಇದನ್ನು ಒತ್ತಿರ ಆಫ್, ಈ ಥರ ಅಡ್ಡಗೀಟ್ ಬಂದರೆ ಆಫ್ ಆಗಿದೆ ಅಂತ ಅರ್ಥ, ಓಪನ್ ಇದ್ದರೆ ರೆಕಾರ್ಡಿಂಗ್ ಇದೆ ಅಂತ ಅರ್ಥ. ಸೊ ಇದನ್ನು ನೀವು ತಿಳ್ಕೊಬೇಕು. ಸೊ ಇದೆರಡನ್ನೂ ಆಫ್ ಮಾಡಿನೂ ನೀವು ಜಾಯ್ನ್ ಆಗ್ಬೋದು, ಎರಡನ್ನೂ ಆನ್ ಮಾಡಿನೂ ಜಾಯ್ನ್ ಆಗ್ಬೋದು. ಸೊ ಬೆಟರ್ ಅಂತಂದರೆ ನಾವೇನು ರೆಕಮೆಂಡ್ ಮಾಡ್ತೀವಿ ಅಂತಂದರೆ, ವಿಡಿಯೋನ ಆನ್ ಇಡ್ರಿ, ಆಡಿಯೋನ ಆಫ್ ಇಡ್ರಿ. ನೀವು ಏನಾದ್ರು ಮಾತಾಡ್ಬೇಕಂದಾಗ ಮಾತ್ರ ಆಡಿಯೋನ ಆನ್ ಮಾಡಿರಿ, ಇಲ್ಲಾಂದರೆ ಆಡಿಯೋ ಡಿಸ್ಟರ್ಬೆನ್ಸಸ್ ಭಾಳಷ್ಟು ಆಗುತ್ತೆ. ಸೊ ನಾನೀಗ ಜಾಯ್ನ್ ಅಂತ ಕೊಡ್ತಾ ಇದ್ದೀನಿ. ಸೊ ಆ ಕಡೆ ಎಂಡಿಂದ ಸರ್ ಏನು ಮೀಟಿಂಗ್ ಸ್ಟಾರ್ಟ್ ಮಾಡಿದ್ರಲ್ಲ ಅವ್ರು ಏನು ಮಾಡ್ತಾರೆ, ನನಗೆ ಅಡ್ಮಿಟ್ ಅಂತ ಕೊಡ್ತಾರೆ. ಅಲ್ಲಿವರೆಗೂ ನಾನು ವೇಟ್ ಮಾಡ್ಬೇಕು. ಇಲ್ಲಿ ಹೇಳ್ತಾರೆ, ಯು ವಿಲ್ ಜಾಯ್ನ್ ದ ಮೀಟಿಂಗ್ ವೆನ್ ಸಮ್ ಒನ್ ಲೆಟ್ಸ್ ಯು ಇನ್ ಅಂತ ಇದೆ. ಸೊ ಯಾರಾದರೂ ಅಲ್ಲಿ ಏನು ಮೀಟಿಂಗ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವರು ನಿಮಗೆ ಅಡ್ಮಿಟ್ ಅಂತ ಕೊಟ್ಟಾಗ ಮಾತ್ರ ನೀವು ಜಾಯ್ನ್ ಆಗೋಕ್ಕೆ ಸಾಧ್ಯ. ಅಲ್ಲಿ ಅವ್ರಿಗೆ ನೋಟಿಫಿಕೇಷನ್ ಹೋಗುತ್ತೆ, ಇವ್ರು ವೇಟ್ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಜಾಯ್ನ್ ಅಂತ ಕೊಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಅದು ಮೀಟಿಂಗ್ ಜಾಯ್ನ್ ಆಗ್ತೀರಿ ನೀವು. ಸೊ ಗೋವರ್ಧನ್ ಸರು ನನ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಸೊ ಅವರು ಆ ಕಡೆ ಸ್ಕ್ರೀನಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಅವರು ಹೇಳುವಂಥ ಪಾಠವನ್ನು ನೀವು ಕೇಳ್ಬೋದು. ಸೊ ಈ ಥರದೊಂದು ಸಿಸ್ಟಮ್ ಇರುತ್ತೆ. ಒಂದು ವೇಳೆ ನಿಮಗೆ ಕ್ಲಾಸಿಂದ ಎಕ್ಸಿಟ್ ಆಗಬೇಕು ಅನ್ನಿಸ್ತು ಅಂತಂದರೆ ಜಸ್ಟ್ ನೀವು ಈ ರೆಡ್ ಬಟನ್ ಇದೆಯಲ್ಲ, ಈ ಫೋನ್ ಕಟ್ ಮಾಡೋವಂಥ ಬಟನ್ ಅದನ್ನು ಮಾಡ್ಬೋದು. ಅಥವಾ ನೀವು ವಿಡಿಯೋನ ಆಫ್ ಮಾಡಬೇಕಾಗಿತ್ತು ಅಂತ ಅನ್ಕೊಟ್ಟು ಈ ಬಟನ್ ಒತ್ಬೋದು. ಆಡಿಯೋನ ಆನ್ ಮಾಡಬೇಕಾಗಿತ್ತು ಇದನ್ನು ಬಟನ್ ಒತ್ಬೋದು. ಸೊ ಇಲ್ಲೇ ಕಂಟ್ರೋಲ್ಸ್ ಇರುತ್ತೆ, ಇಲ್ಲಿ ಆಪ್ಷನ್ಸ್ ಇರುತ್ತೆ. ಆಪ್ಷನ್ಸಲ್ಲಿ ಏನು ಮಾಡ್ಬೋದು ಅಂತಂದರೆ, ಮೆಸೇಜಸ್ ಒಂದು ಆಪ್ಷನ್ ಇದೆ, ಇನ್ ಕಾಲ್ ಮೆಸೇಜಸ್ ಅಂತ. ಸೊ ಅದನ್ನು ನೀವು ಒತ್ತಿ ಏನಾದರೂ ನಿಮ್ಗೆ ಹೇಳಬೇಕಾಯ್ತು, ಏನೋ ಪ್ರಶ್ನೆ ಕೇಳೋದಿತ್ತು ಅಂತಂದರೆ, ಉದಾಹರಣೆಗೆ ಎಕ್ಸ್ಪ್ಲೈನ್ ದ ಥಿಯರಿ ಅಂತ ಹೇಳಿದೆ ಅಂತ ಹೇಳ್ಕೊಂಡು, ಸೊ ಆ ಮೆಸೇಜ್ ಏನಾಗುತ್ತೆ ಎಲ್ಲರಿಗೂ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಅಡ್ಮಿನ್ಗೆ. ಸೊ ಅದನ್ನು ನೋಡಿ ನಿಮಗೆ ರಿಪ್ಲೈ ಮಾಡ್ತಾರೆ. ಸೊ ಇದು ಬೇಡ ಅಂದರೆ ಕ್ಲೋಸ್ ಮಾಡ್ಬೋದು. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ಯೂಸ್ ಮಾಡುವಂಥದ್ದು. ಸೊ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಇಯರ್ಫೋನ್ ಆಪ್ಷನ್ ಇದೆಯಲ್ಲ, ನಾನು ಇಯರ್ಫೋನ್ ಹಾಕಿದ್ದೀನಿ, ಹಾಗಾಗಿ ಇಯರ್ಫೋನ್ ಆಪ್ಷನ್ ಬರ್ತಾಯಿದೆ. ನೀವು ಸ್ಪೀಕರ್ ಕೂಡ ಇಡಬಹುದು.
ಸೊ ಇದಿಷ್ಟು ಏನಪ್ಪ ಅಂದ್ರೆ ಗೂಗಲ್ ಮೀಟನ್ನು ಯೂಸ್ ಮಾಡೋದು ಹೇಗೆ. ಈಗ ಲಾಸ್ಟ್ನಿಗೆ ನೀವು ಎಂಡ್ ಆಗೋ ಹೊತ್ತಿಗೆ ಇಲ್ಲಿ ಕಟ್ ಒತ್ತಿದ್ಬಿಟ್ಟು ಕಟ್ ಆಗಿಬಿಡುತ್ತೆ. ಸೊ ಇದಿಷ್ಟು ಏನಪ್ಪ ಅಂತಂದರೆ ನೀವು ಯೂಸ್ ಮಾಡೋದು ಹೇಗೆ ಅಂಥೇಳಿ ಪ್ರತಿದಿನ ನಾವು ಲಿಂಕನ್ನು ಕಳಿಸ್ತಾ ಇರ್ತೀವಿ ಗ್ರೂಪ್ನಲ್ಲಿ, ನೀವು ಅದನ್ನು ಯೂಸ್ ಮಾಡಿ ಪ್ರತಿ ಕ್ಲಾಸನ್ನು ಅಟೆಂಡ್ ಆಗಬೇಕು. ಸೊ ಇದಿಷ್ಟು ಏನಪ್ಪ ಅಂತಂದರೆ ಗೂಗಲ್ ಮೀಟನ್ನು ಯೂಸ್ ಮಾಡೋದು ಹೇಗೆ ಅಂಥೇಳಿ ಮಾಡೋಂಥ ಒಂದು ವಿಡಿಯೋ. ಎಲ್ಲರಿಗೂ ಕೂಡ ಧನ್ಯವಾದ, ನಮಸ್ಕಾರ.